ಯಾರೂ ಮುಂದಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಮುಂದುವರೆದು ಬಿಟ್ಟಿದ್ದಾರೆ. ಎ ಬಿ ಪಾಟೀಲ್ರಂತೆ ನಮ್ಮ ಕತ್ತೆ ಕುಟುಂಬದ ಜೊತೆ ಉರಿಸ್ಕೊಂಡಿದ್ದಾರೆ. ಜೊತೆಗೆ ಜೊಲ್ಲೆಯವರು ಮತ್ತು ನಮ್ಮ ಜಾರಕಿಹೊಳಿ ಕುಟುಂಬದವರು ಇವರು ಒಂದಾಗಿದ್ದಾರೆ. ಅವ್ರಿಗೂ ಅಲ್ಲಿ ಸಾಮೀಪ್ಯದ. ಹೀಗಾಗಿ ಈ ಎರಡು ಗುಂಪುಗಳ ಮಧ್ಯಲ್ಲ ಏನು ಹೆಸರು ಇಟ್ಕೊಂಡಿದ್ದಾರೆ. ಅವರು ತಮ್ಮ ಹೆಸರು ಇಟ್ಕೊಂಡಿದ್ದಾರೆ, ಇವರು ತಮ್ಮ ಹೆಸರು ಇಟ್ಕೊಂಡಿದ್ದಾರೆ. ಅಪ್ಪನಗೌಡರ ಯಾಕಂದ್ರೆ ಅಪ್ಪನಗೌಡರು ಅಲ್ಲಿ ಭಾಳ ಪ್ರಭಾವಿ ಆಗಿದ್ದಂಥ ಒಬ್ಬ ಒಳ್ಳೆಯ ಸೋಷಿಯಲ್ ವರ್ಕರ್ ಹೌದು. ಅದೇ ಕಾಲಕ್ಕೆ ಶುಗರ್ ಫ್ಯಾಕ್ಟ್ರಿಯನ್ನು, ಅದರಲ್ಲೂ ಹೀರಾ ಶುಗರ್ ಫ್ಯಾಕ್ಟ್ರಿಯನ್ನು ಕಟ್ಟುವಲ್ಲಿ ದೊಡ್ಡ ಸಾಹಸ ಮಾಡಿದವರು ಅವರು. ಆ ಹೀರಾ ಫ್ಯಾಕ್ಟ್ರಿಗೆ ಅಂದಿನ ರಾಜ್ಯದ ರಾಜಕೀಯ ಜನರನ್ನು, ರಾಮಕೃಷ್ಣ ಹೆಗಡೆ ಅಂಥವ್ರನ್ನು, ದೇವೇಗೌಡರು ಅಂಥವ್ರನ್ನು ಕರೆಸಿ ಮುಖ್ಯಮಂತ್ರಿ ಆಗೋದಕ್ಕೆ ಸ್ಥಾನದಂಥ ಜಾಗದು. ಹೀಗಾಗಿ ಹೀರಾ ಶುಗರ್ ಫ್ಯಾಕ್ಟ್ರಿ ಜೊತೆಗೆ ಈ ವಿದ್ಯುತ್ ಇರೋದು ಕರ್ನಾಟಕದಲ್ಲಿ ಒಂದು ಸಹಕಾರ ಸಂಘದಲ್ಲಿರುವಂಥದ್ದು ವಿದ್ಯುತ್ ಸಂಘದ್ದು, ಅದು ನಮ್ಮ ಹುಕ್ಕೇರಿಯಲ್ಲಿದೆ. ಹೀಗಾಗಿ ಹುಕ್ಕೇರಿ ಇಬ್ಬರಿಗೂ ಪ್ರತಿಷ್ಠೆ. ಮತ್ತು ಜೊತೆಗೆ DCC ಬ್ಯಾಂಕದ ಯಾರು ವಿನ್ನರು ಅನ್ನೋದು ಮೊದಲೇ ಒಂದು ಝಲಕ್ ಸಿಗೋ ಸಾಧ್ಯತೆಗಳಿದ್ದಾವೆ. ಕಾಂಪ್ರಮೈಸರ್ ಗೊತ್ತಾಗೋದಿಲ್ಲ ಯಾರು ಎಲ್ಲಿ ಹೋಗ್ತಾರೋ ಏನೋ, ನಾಳೆ ಯಾರು ಜಾರ್ನಲಿಸ್ಟ್ ಹಾಕೋರು ಗೊತ್ತಿಲ್ಲಪ್ಪ ಅಂದರೆ. ಬಟ್ ಈ ಇಲೆಕ್ಷನ್ ಆದ್ರೆ ನಿಶ್ಚಿತವಾಗಿ ಯಾರು ಗೆಲ್ತಾರೆ, ಯಾರೂ ಗೆಲ್ಲೋರು. ಇದು ಇವರೇ ಗೆಲ್ತಾರೆ ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಉಮೇಶ್ ಕತ್ತಿ ಅವರು ಇದ್ದಾಗ ಹುಕ್ಕೇರಿ ಮೇಲೆ, ಇಡೀ ಜಿಲ್ಲೆ ಮೇಲೆ ತಮ್ಮ ಹಿಡಿತನ್ನು ಸಾಧಿಸಿದ್ರು, ಅಷ್ಟು ಸತ್ಯದ. ಹೀಗಾಗಿ ತಮ್ಮ ಡಾಮಿನೇಷನ್ ಹೆಚ್ಚು ಮಾಡ್ಕೊಂಡಿದ್ರು. ಹೀರಾದಿಂದ ತಮ್ಮ ಏನಪ್ಪ ಒಂದು ಶುಗರ್ ಫ್ಯಾಕ್ಟ್ರಿ ದೊಡ್ಡದು ಮಾಡ್ಕೊಂಡಿದ್ರು, ಅದು ನಿಮಗೆ ಗೊತ್ತಿದ್ದ ವಿಷಯ ಅದ. ಜೊತೆಗೆ ಇವೆಲ್ಲದನ್ನು ಕಂಟ್ರೋಲ್ ಇತ್ತವ್ರು ಸಹಕಾರ ಸಂಘಗಳ ಮೇಲೆ, ಅದು ಚಿಕ್ಕೋಡಿ ಭಾಗದಲ್ಲೇ. ಅದರಲ್ಲೂ ಹುಕ್ಕೇರಿ ಅಂತ ಅವ್ರ ಫೇವ್ರೇಟ ತವ್ರ ಮನೆ. ಅದೇನೋ ಎ ಬಿ ಪಾಟೀಲರಿಗೆ ಅವ್ರ ತಿಕ್ಕಾಟ ಬಂದು 30 ವರ್ಷಗಳಲ್ಲಿ ಇಬ್ಬರು ಬೇರೆ ಆದರು. ಅದ್ರ ಪರಿಣಾಮನ ಅವ್ರ ಶಕ್ತಿ ಅಲ್ಲಿ ಕುಂದೋದಕ್ಕೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕುಂದೋದಕ್ಕೆ ಕಾರಣ ಅಂತೇಳಿ ಭಾಳಷ್ಟು ಜನ ವಿಶ್ಲೇಷಣೆ